ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು. ಈ ಮಧ್ಯೆ ಐಶ್ವರ್ಯ ಗೌಡ ಆರ್ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ. ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯೋ ಕೆಲಸ ನಡೀತಾ ಇದೆ ಅಂತ ಐಶ್ವರ್ಯ ಗೌಡ ಆರೋಪಿಸಿದ್ದಾರೆ. ಗೋಲ್ಡ್ ವಂಚನೆ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸಾಲು ಆರೋಪಗಳು ಬರ್ತಾ ಇತ್ತು. ಸ್ವತಃ ಐಶ್ವರ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಮೇಡಮ್, ಈಗ ಹಲವು ಆರೋಪಗಳು ಬರ್ತಾ ಇದ್ದಾವೆ, ಸಾಲು ದೂರುಗಳು ಕೂಡ ಆಯಿತು. ಇವತ್ತು ಕೂಡ ಒಂದು ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು, ಮನೆಯನ್ನು ಖಾಲಿ ಮಾಡ್ತೀರಿ ಅನ್ನೋಂಥ ವಿಷಯ. ಒಟ್ಟಾರೆಯಾಗಿ ಏನು ಹೇಳ್ತೀರಿ? ಏನು ಮಾಡ್ಬೇಕು ಸರ್? ಇವಾಗ ನಾನು ಖಾಲಿ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ನನಗೆ ಇಲ್ಲಿವರೆಗೂ ಅನಿಸಿರಲಿಲ್ಲ, ಇವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಪರ್ಸ್ನಲ್ ವಿಷಯವಾಗಿ ನಾವೇನೋ ನಮ್ಮ ಮನೆ ಮುಂದೆ ನಂಗೆ ಯಾವುದು ವೆಹಿಕಲ್ಗಳು ಬಂದು ನಿಂತ್ಕೊಳ್ಳೋಂಗೆ ಇಲ್ವಾ, ಏನೂ ಇಲ್ವಾ. ವೆಹಿಕಲ್ ಬಂದು ನಿಂತ್ಕೊಂಡ ತಕ್ಷಣ ನಾನು ಖಾಲಿ ಮಾಡ್ತಿದ್ದೀನಿ ಅಂದರೆ ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು ಅನ್ನಿಸ್ತಿದೆ. ಯಾಕೆ ಅಷ್ಟೊಂದು ನೆಗೆಟಿವ್ ಎಲ್ಲ ಕೇಳ್ಕೊಂಡು ನಾನು ಹೆಂಗೆ ಸರ್ ಇರಲಿ ಮನೆಯಲ್ಲಿ? ನನಗೂ ಬೇಜಾರಾಗುತ್ತೆ. ಇವಾಗೆಲ್ಲ ಅಕ್ಕಪಕ್ಕದವ್ರಿಗೂ ಇವ್ರು ಹೇಳಿರೋ ನೆಗೆಟಿವಿಂದ, ಮನೆಯಲ್ಲಿ ಓನರ್ಗಳಿಗೆ ಹೇಳಿರೋ ನೆಗೆಟಿವಿಂದ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಈಗ ಅವ್ರೇನು ಸುಮ್ಮನೆ ಇರ್ತಾರಾ? ಪ್ರೆಷರ್ ಏನು ಅಂತ ಮನೆಯನ್ನು ಖಾಲಿ ಮಾಡೋದಾಗಿರ್ಬೋದು ಅಥವಾ ಇನ್ನೇನು? ಮನೆ ಖಾಲಿ ಮಾಡಿ ಅನ್ನೋ ಪ್ರೆಷರ್ ಅಲ್ಲ. ಆ್ಯಕ್ಚುಲಿ ಇವರು ನಂದು ಫಸ್ಟ್ ಕೇಸ್ ಆದಾಗ ಮಾಜರ್ ಮಾಡೋ ಟೈಮ್ನಲ್ಲಿ ನಮ್ಮ ಓನರ್ಗೆ ಇವ್ರು ಕರೆದುಬಿಟ್ಟು ಐಶ್ವರ್ಯ ಗೌಡ ಮನೆಯಲ್ಲಿ ಅವಳೇನು ಮಾಡ್ತಿದ್ದಾಳೆ ಅಂತ. ಇಲ್ಲ ಸರ್, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಲೇಡಿ ಆ ಥರ ಇಲ್ಲ. ಅಂದರೆ ನಿಮ್ಮ ಜೊತೆ ನಡೆದಂತಹ ಒಂದು ರೀತಿಯಲ್ಲಿ ಏನು ತಪ್ಪಾಯಿತು ಸರ್? ಅದೆಲ್ಲ ತುಂಬ ಪರ್ಸ್ನಲ್ ವಿಷಯಗಳೆಲ್ಲ ನಾನು ಎಕ್ಸ್ಪೋಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಂದು ಹೆಣ್ಣಿಗೆ ಏನೇನು ಅವಮಾನ ಆಗಬಾರ್ದು, ಇದನ್ನೇನು ನಾನು ಯಾರನ್ನೂ ಮೆಚ್ಚೋಕ್ಕೋ ಅಥವಾ ಇನ್ನೆಲ್ಲೋ ಹೈಲೈಟ್ ಆಗೋ ವಿಷಯಕ್ಕೋ ಅಥವಾ ಇನ್ನೆಲ್ಲೋ ನಾನು ಕುಗ್ಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ವಿಷಯಕ್ಕೋ ಅಲ್ಲ. ನಾನು ಯಾಕೆ ಅಫಿಡೇವಿಟ್ ಆಗ್ತೆ ಅನ್ನೋ ವಿಷಯ ಅಫಿಡೇವಿಟಲ್ಲೇ ಪೂರ್ತಿಯಾಗಿ ಕೊಟ್ಟಿದ್ದೀನಿ. ನನ್ನ ಹೆಣ್ತನಕ್ಕೆ, ನನ್ನ ಪರ್ಸ್ನಲ್ ಲೈಫ್ಗೆ, ನನ್ನ ಸಂಸಾರ ಜೀವನಕ್ಕೆ, ನನ್ನ ವೈಯಕ್ತಿಕ ಜೀವನಕ್ಕೆ, ನನ್ನ ಫ್ಯಾಮಿಲಿಗೆ, ನನ್ನ ತಾಯಿಗೆ ಇರ್ಬೋದು, ನನ್ನ ತಮ್ಮಂಗಿರ್ಬೋದು, ನನ್ನ ಮಗುಗಿರ್ಬೋದು, ನಮ್ಮ ಈ ಎಲ್ಲ ಜೀವನಕ್ಕೂ ತುಂಬ ತೊಂದರೆ ಆಗೋ ರೀತಿ ಎಂಕ್ವೈರಿ ನಡೆದಿದೆ. ಸೊ ಅದರಿಂದ ನಾನು ಟ್ರಿಗರ್ ಆಗಿ, ಅಂದರೆ ಅದರಿಂದ ತುಂಬ ನೋವುಪಟ್ಟು ನಾನು ಈ ಕೆಲಸ ಮಾಡಿದ್ದೀನಿ. CDR ವಿಷಯವಾಗಿ ಆಗಿರ್ಬೋದು, ಮತ್ತೊಂದು ವಿಷಯ ಇನ್ನೊಂದು ಆಫೀಸರ್ ಜೊತೆಗೆ ಅನ್ನುವಂಥದ್ದಾಗಿರ್ಬೋದು, ಆ ಬಗ್ಗೆ ಆ ಒಂದು ಆರೋಪಗಳ ಅಲಿಗೇಷನ್ಸ್ ಬಗ್ಗೆ ಅವರು ಅಲ್ಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಬ್ಯಾಟರಾಯನಪುರದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಇವನ್ ಅವರು ಕಂಪ್ಲೇಂಟ್ ಆದಮೇಲೆ ಅದನ್ನು ACP ಚಂದನ್ ಅವ್ರಿಗೆ ಅದು ಟ್ರಾನ್ಸ್ಫರ್ ಆಗಿದೆ ಅಂತ. ಅವರು ACP ಚಂದನ್ ಸರ್ ಮತ್ತು ಇವರು ಎಲ್ಲರೂ ಒಂದೇ ಬ್ಯಾಚ್ಮೇಟ್ಸು ಮತ್ತು ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಸೊ ನನ್ನ ಕೇಸ್ ಮತ್ತು ಅವ್ರ ಫ್ರೆಂಡ್ಗೆ ಹೆಂಗೆ ಹೋಗುತ್ತೆ ಅದ್ರ ಬಗ್ಗೆ ನನಗೂ ಸ್ವಲ್ಪ ಡೌಟ್ ಇದೆ. ಸೊ ಈ ವಿಷಯ ಎಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ನನಗೆ ಸ್ಟೇ ಕೊಟ್ಟಿದೆ. ಇದಿಷ್ಟು ಐಶ್ವರ್ಯ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು ಸಿಡಿಆರ್ ಪಡೆದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು. ಈ ಮಧ್ಯೆ ಐಶ್ವರ್ಯ ಗೌಡ ಆರ್ಆರ್ ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ. ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯೋ ಕೆಲಸ ನಡೀತಾ ಇದೆ ಅಂತ ಐಶ್ವರ್ಯ ಗೌಡ ಆರೋಪಿಸಿದ್ದಾರೆ. ಗೋಲ್ಡ್ ವಂಚನೆ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸಾಲು ಆರೋಪಗಳು ಬರ್ತಾ ಇತ್ತು. ಸ್ವತಃ ಐಶ್ವರ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಮೇಡಮ್, ಈಗ ಹಲವು ಆರೋಪಗಳು ಬರ್ತಾ ಇದ್ದಾವೆ, ಸಾಲು ದೂರುಗಳು ಕೂಡ ಆಯಿತು. ಇವತ್ತು ಕೂಡ ಒಂದು ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು, ಮನೆಯನ್ನು ಖಾಲಿ ಮಾಡ್ತೀರಿ ಅನ್ನೋಂಥ ವಿಷಯ. ಒಟ್ಟಾರೆಯಾಗಿ ಏನು ಹೇಳ್ತೀರಿ? ಏನು ಮಾಡ್ಬೇಕು ಸರ್? ಇವಾಗ ನಾನು ಖಾಲಿ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ನನಗೆ ಇಲ್ಲಿವರೆಗೂ ಅನಿಸಿರಲಿಲ್ಲ, ಇವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಪರ್ಸ್ನಲ್ ವಿಷಯವಾಗಿ ನಾವೇನೋ ನಮ್ಮ ಮನೆ ಮುಂದೆ ನಂಗೆ ಯಾವುದು ವೆಹಿಕಲ್ಗಳು ಬಂದು ನಿಂತ್ಕೊಳ್ಳೋಂಗೆ ಇಲ್ವಾ, ಏನೂ ಇಲ್ವಾ. ವೆಹಿಕಲ್ ಬಂದು ನಿಂತ್ಕೊಂಡ ತಕ್ಷಣ ನಾನು ಖಾಲಿ ಮಾಡ್ತಿದ್ದೀನಿ ಅಂದರೆ ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು ಅನ್ನಿಸ್ತಿದೆ. ಯಾಕೆ ಅಷ್ಟೊಂದು ನೆಗೆಟಿವ್ ಎಲ್ಲ ಕೇಳ್ಕೊಂಡು ನಾನು ಹೆಂಗೆ ಸರ್ ಇರಲಿ ಮನೆಯಲ್ಲಿ? ನನಗೂ ಬೇಜಾರಾಗುತ್ತೆ. ಇವಾಗೆಲ್ಲ ಅಕ್ಕಪಕ್ಕದವ್ರಿಗೂ ಇವ್ರು ಹೇಳಿರೋ ನೆಗೆಟಿವಿಂದ, ಮನೆಯಲ್ಲಿ ಓನರ್ಗಳಿಗೆ ಹೇಳಿರೋ ನೆಗೆಟಿವಿಂದ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಈಗ ಅವ್ರೇನು ಸುಮ್ಮನೆ ಇರ್ತಾರಾ? ಪ್ರೆಷರ್ ಏನು ಅಂತ ಮನೆಯನ್ನು ಖಾಲಿ ಮಾಡೋದಾಗಿರ್ಬೋದು ಅಥವಾ ಇನ್ನೇನು? ಮನೆ ಖಾಲಿ ಮಾಡಿ ಅನ್ನೋ ಪ್ರೆಷರ್ ಅಲ್ಲ. ಆ್ಯಕ್ಚುಲಿ ಇವರು ನಂದು ಫಸ್ಟ್ ಕೇಸ್ ಆದಾಗ ಮಾಜರ್ ಮಾಡೋ ಟೈಮ್ನಲ್ಲಿ ನಮ್ಮ ಓನರ್ಗೆ ಇವ್ರು ಕರೆದುಬಿಟ್ಟು ಐಶ್ವರ್ಯ ಗೌಡ ಮನೆಯಲ್ಲಿ ಅವಳೇನು ಮಾಡ್ತಿದ್ದಾಳೆ ಅಂತ. ಇಲ್ಲ ಸರ್, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಲೇಡಿ ಆ ಥರ ಇಲ್ಲ. ಅಂದರೆ ನಿಮ್ಮ ಜೊತೆ ನಡೆದಂತಹ ಒಂದು ರೀತಿಯಲ್ಲಿ ಏನು ತಪ್ಪಾಯಿತು? ಸರ್ ಅದೆಲ್ಲ ತುಂಬ ಪರ್ಸ್ನಲ್ ವಿಷಯಗಳೆಲ್ಲ ನಾನು ಎಕ್ಸ್ಪೋಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಂದು ಹೆಣ್ಣಿಗೆ ಏನೇನು ಅವಮಾನ ಆಗಬಾರ್ದು, ಇದನ್ನೇನು ನಾನು ಯಾರನ್ನೂ ಮೆಚ್ಚೋಕ್ಕೋ ಅಥವಾ ಇನ್ನೆಲ್ಲೋ ಹೈಲೈಟ್ ಆಗೋ ವಿಷಯಕ್ಕೋ ಅಥವಾ ಇನ್ನೆಲ್ಲೋ ನಾನು ಕುಗ್ಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ವಿಷಯಕ್ಕೋ ಅಲ್ಲ. ನಾನು ಯಾಕೆ ಅಫಿಡೇವಿಟ್ ಆಗ್ತೆ ಅನ್ನೋ ವಿಷಯ ಅಫಿಡೇವಿಟಲ್ಲೇ ಪೂರ್ತಿಯಾಗಿ ಕೊಟ್ಟಿದ್ದೀನಿ. ನನ್ನ ಹೆಣ್ತನಕ್ಕೆ,
ನನ್ನ ಪರ್ಸ್ನಲ್ ಲೈಫ್ಗೆ, ನನ್ನ ಸಂಸಾರ ಜೀವನಕ್ಕೆ, ನನ್ನ ವೈಯಕ್ತಿಕ ಜೀವನಕ್ಕೆ, ನನ್ನ ಫ್ಯಾಮಿಲಿಗೆ, ನನ್ನ ತಾಯಿಗೆ ಇರ್ಬೋದು, ನನ್ನ ತಮ್ಮಂಗಿರ್ಬೋದು, ನನ್ನ ಮಗುಗಿರ್ಬೋದು, ನಮ್ಮ ಈ ಎಲ್ಲ ಜೀವನಕ್ಕೂ ತುಂಬ ತೊಂದರೆ ಆಗೋ ರೀತಿ ಎಂಕ್ವೈರಿ ನಡೆದಿದೆ. ಸೊ ಅದರಿಂದ ನಾನು ಟ್ರಿಗರ್ ಆಗಿ, ಅಂದರೆ ಅದರಿಂದ ತುಂಬ ನೋವುಪಟ್ಟು ನಾನು ಈ ಕೆಲಸ ಮಾಡಿದ್ದೀನಿ. CDR ವಿಷಯವಾಗಿ ಆಗಿರ್ಬೋದು, ಮತ್ತೊಂದು ವಿಷಯ ಇನ್ನೊಂದು ಆಫೀಸರ್ ಜೊತೆಗೆ ಅನ್ನುವಂಥದ್ದಾಗಿರ್ಬೋದು, ಆ ಬಗ್ಗೆ ಆ ಒಂದು ಆರೋಪಗಳ ಅಲಿಗೇಷನ್ಸ್ ಬಗ್ಗೆ ಅವರು ಅಲ್ಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಬ್ಯಾಡ್ರನ್ಪುರದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಇವನ್ ಅವರು ಕಂಪ್ಲೇಂಟ್ ಆದಮೇಲೆ ಅದನ್ನು ACP ಚಂದನ್ ಅವ್ರಿಗೆ ಅದು ಟ್ರಾನ್ಸ್ಫರ್ ಆಗಿದೆ ಅಂತ ಅವರು ACP ಚಂದನ್ ಸರ್ ಮತ್ತು ಇವರು ಎಲ್ಲರೂ ಒಂದೇ ಬ್ಯಾಚ್ಮೇಟ್ಸು ಮತ್ತು ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಸೊ ನನ್ನ ಕೇಸ್ ಮತ್ತು ಅವ್ರ ಫ್ರೆಂಡ್ಗೆ ಹೆಂಗೆ ಹೋಗುತ್ತೆ ಅದ್ರ ಬಗ್ಗೆ ನನಗೂ ಸ್ವಲ್ಪ ಡೌಟ್ ಇದೆ. ಸೊ ಈ ವಿಷಯ ಎಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ನನಗೆ ಸ್ಟೇ ಕೊಟ್ಟಿದೆ. ಇದಿಷ್ಟು ಐಶ್ವರ್ಯ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಐಶ್ವರ್ಯ ಗೌಡ ಗೋಲ್ಡ್ ವಂಚನೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಹಣ ನೀಡಿ ಅಕ್ರಮವಾಗಿ ಹಲವು CDR ಪಡೆದ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ಸಹ ದಾಖಲಾಗಿತ್ತು. ಈ ಮಧ್ಯೆ ಐಶ್ವರ್ಯ ಗೌಡ RR ನಗರದಿಂದ ಏಕಾಏಕಿ ಮನೆ ಖಾಲಿ ಮಾಡ್ತಿದ್ದಾಳಂತೆ. ಅಲ್ಲದೆ ನನ್ನ ಹೆಸರಿಗೆ ವೈಯಕ್ತಿಕವಾಗಿ ಮಸಿ ಬಳಿಯೋ ಕೆಲಸ ನಡೀತಾ ಇದೆ ಅಂತ ಐಶ್ವರ್ಯ ಗೌಡ ಆರೋಪಿಸಿದ್ದಾರೆ. ಗೋಲ್ಡ್ ವಂಚನೆ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಸಾಲು ಆರೋಪಗಳು ಬರ್ತಾ ಇತ್ತು. ಸ್ವತಃ ಐಶ್ವರ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಮೇಡಮ್, ಈಗ ಹಲವು ಆರೋಪಗಳು ಬರ್ತಾ ಇದ್ದಾವೆ, ಸಾಲು ದೂರುಗಳು ಕೂಡ ಆಯಿತು. ಇವತ್ತು ಕೂಡ ಒಂದು ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು, ಮನೆಯನ್ನು ಖಾಲಿ ಮಾಡ್ತೀರಿ ಅನ್ನೋಂಥ ವಿಷಯ. ಒಟ್ಟಾರೆಯಾಗಿ ಏನು ಹೇಳ್ತೀರಿ? ಏನು ಮಾಡ್ಬೇಕು ಸರ್? ಇವಾಗ ನಾನು ಖಾಲಿ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಬೇಕು ಅಂತ ಇವಾಗ ಅನ್ನಿಸ್ತಿದೆ. ನನಗೆ ಇಲ್ಲಿವರೆಗೂ ಅನಿಸಿರಲಿಲ್ಲ, ಇವಾಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಮ್ಮ ಪರ್ಸ್ನಲ್ ವಿಷಯವಾಗಿ ನಾವೇನೋ ನಮ್ಮ ಮನೆ ಮುಂದೆ ನಂಗೆ ಯಾವುದು ವೆಹಿಕಲ್ಗಳು ಬಂದು ನಿಂತ್ಕೊಳ್ಳೋಂಗೆ ಇಲ್ವಾ, ಏನೂ ಇಲ್ವಾ. ವೆಹಿಕಲ್ ಬಂದು ನಿಂತ್ಕೊಂಡ ತಕ್ಷಣ ನಾನು ಖಾಲಿ ಮಾಡ್ತಿದ್ದೀನಿ ಅಂದರೆ ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು ಅನ್ನಿಸ್ತಿದೆ. ಯಾಕೆ ಅಷ್ಟೊಂದು ನೆಗೆಟಿವ್ ಎಲ್ಲ ಕೇಳ್ಕೊಂಡು ನಾನು ಹೆಂಗೆ ಸರ್ ಇರಲಿ ಮನೆಯಲ್ಲಿ? ನನಗೂ ಬೇಜಾರಾಗುತ್ತೆ. ಇವಾಗೆಲ್ಲ ಅಕ್ಕಪಕ್ಕದವ್ರಿಗೂ ಇವ್ರು ಹೇಳಿರೋ ನೆಗೆಟಿವಿಂದ, ಮನೆಯಲ್ಲಿ ಓನರ್ಗಳಿಗೆ ಹೇಳಿರೋ ನೆಗೆಟಿವಿಂದ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಈಗ ಅವ್ರೇನು ಸುಮ್ಮನೆ ಇರ್ತಾರಾ? ಪ್ರೆಷರ್ ಏನು ಅಂತ ಮನೆಯನ್ನು ಖಾಲಿ ಮಾಡೋದಾಗಿರ್ಬೋದು ಅಥವಾ ಇನ್ನೇನು? ಮನೆ ಖಾಲಿ ಮಾಡಿ ಅನ್ನೋ ಪ್ರೆಷರ್ ಅಲ್ಲ. ಆ್ಯಕ್ಚುಲಿ ಇವರು ನಂದು ಫಸ್ಟ್ ಕೇಸ್ ಆದಾಗ ಮಾಜರ್ ಮಾಡೋ ಟೈಮ್ನಲ್ಲಿ ನಮ್ಮ ಓನರ್ಗೆ ಇವ್ರು ಕರೆದುಬಿಟ್ಟು ಐಶ್ವರ್ಯ ಗೌಡ ಮನೆಯಲ್ಲಿ ಅವಳೇನು ಮಾಡ್ತಿದ್ದಾಳೆ ಅಂತ. ಇಲ್ಲ ಸರ್, ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ, ಲೇಡಿ ಆ ಥರ ಇಲ್ಲ. ಅಂದರೆ ನಿಮ್ಮ ಜೊತೆ ನಡೆದಂತಹ ಒಂದು ರೀತಿಯಲ್ಲಿ ಏನು ತಪ್ಪಾಯಿತು ಸರ್? ಅದೆಲ್ಲ ತುಂಬ ಪರ್ಸ್ನಲ್ ವಿಷಯಗಳೆಲ್ಲ ನಾನು ಎಕ್ಸ್ಪೋಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಒಂದು ಹೆಣ್ಣಿಗೆ ಏನೇನು ಅವಮಾನ ಆಗಬಾರ್ದು, ಇದನ್ನೇನು ನಾನು ಯಾರನ್ನೂ ಮೆಚ್ಚೋಕ್ಕೋ ಅಥವಾ ಇನ್ನೆಲ್ಲೋ ಹೈಲೈಟ್ ಆಗೋ ವಿಷಯಕ್ಕೋ ಅಥವಾ ಇನ್ನೆಲ್ಲೋ ನಾನು ಕುಗ್ಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ವಿಷಯಕ್ಕೋ ಅಲ್ಲ. ನಾನು ಯಾಕೆ ಅಫಿಡೇವಿಟ್ ಆಗ್ತೆ ಅನ್ನೋ ವಿಷಯ ಅಫಿಡೇವಿಟಲ್ಲೇ ಪೂರ್ತಿಯಾಗಿ ಕೊಟ್ಟಿದ್ದೀನಿ. ನನ್ನ ಹೆಣ್ತನಕ್ಕೆ, ನನ್ನ ಪರ್ಸ್ನಲ್ ಲೈಫ್ಗೆ, ನನ್ನ ಸಂಸಾರ ಜೀವನಕ್ಕೆ, ನನ್ನ ವೈಯಕ್ತಿಕ ಜೀವನಕ್ಕೆ, ನನ್ನ ಫ್ಯಾಮಿಲಿಗೆ, ನನ್ನ ತಾಯಿಗೆ ಇರ್ಬೋದು, ನನ್ನ ತಮ್ಮಂಗಿರ್ಬೋದು, ನನ್ನ ಮಗುಗಿರ್ಬೋದು, ನಮ್ಮ ಈ ಎಲ್ಲ ಜೀವನಕ್ಕೂ ತುಂಬ ತೊಂದರೆ ಆಗೋ ರೀತಿ ಎಂಕ್ವೈರಿ ನಡೆದಿದೆ. ಸೊ ಅದರಿಂದ ನಾನು ಟ್ರಿಗರ್ ಆಗಿ, ಅಂದರೆ ಅದರಿಂದ ತುಂಬ ನೋವುಪಟ್ಟು ನಾನು ಈ ಕೆಲಸ ಮಾಡಿದ್ದೀನಿ. CDR ವಿಷಯವಾಗಿ ಆಗಿರ್ಬೋದು, ಮತ್ತೊಂದು ವಿಷಯ ಇನ್ನೊಂದು ಆಫೀಸರ್ ಜೊತೆಗೆ ಅನ್ನುವಂಥದ್ದಾಗಿರ್ಬೋದು, ಆ ಬಗ್ಗೆ ಆ ಒಂದು ಆರೋಪಗಳ ಅಲಿಗೇಷನ್ಸ್ ಬಗ್ಗೆ ಅವರು ಅಲ್ಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಬ್ಯಾಡ್ರನ್ಪುರದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಇವನ್ ಅವರು ಕಂಪ್ಲೇಂಟ್ ಆದಮೇಲೆ ಅದನ್ನು ACP ಚಂದನ್ ಅವ್ರಿಗೆ ಅದು ಟ್ರಾನ್ಸ್ಫರ್ ಆಗಿದೆ ಅಂತ ಅವರು ACP ಚಂದನ್ ಸರ್ ಮತ್ತು ಇವರು ಎಲ್ಲರೂ ಒಂದೇ ಬ್ಯಾಚ್ಮೇಟ್ಸು ಮತ್ತು ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸು. ಸೊ ನನ್ನ ಕೇಸ್ ಮತ್ತು ಅವ್ರ ಫ್ರೆಂಡ್ಗೆ ಹೆಂಗೆ ಹೋಗುತ್ತೆ ಅದ್ರ ಬಗ್ಗೆ ನನಗೂ ಸ್ವಲ್ಪ ಡೌಟ್ ಇದೆ. ಸೊ ಈ ವಿಷಯ ಎಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ನನಗೆ ಸ್ಟೇ ಕೊಟ್ಟಿದೆ. ಇದಿಷ್ಟು ಐಶ್ವರ್ಯ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.